ಸಮುದ್ರದ ಗಡಿ ಭಾಗದಲ್ಲಿರೋ ಊರು. ಉಡುಪಿ ಹತ್ರ ಇರೋ ಒಂದು ಸಣ್ಣ ಊರಲ್ಲಿ ಒಂದು ಹಳೇ ದೇವಸ್ಥಾನ ಇರುತ್ತೆ. ಆ ದೇವಸ್ಥಾನ ಮಿನಿಮಮ್ ಒಂದು 300 to 400 ಇಯರ್ಸ್ ಹಳೇದು. ಆ ದೇವಸ್ಥಾನದ ಹಿಸ್ಟ್ರಿ ಊರಿನ ಜನರಿಗೆ ಕ್ಲೀನ್ ಆಗಿ ಗೊತ್ತಿಲ್ವೋ, ಬಟ್ ಅವ್ರ ಹತ್ರ ಇದ್ದಿದ್ದ ಆನ್ಸರ್, ಅವ್ರ ಹತ್ರ ಇದ್ದಿದ್ದ ಒಪಿನಿಯನ್ ಒಂದೇ. 12 ಗಂಟೆ ಟೈಮ್ಗೆ ಆ ದೇವಸ್ಥಾನ ಸುತ್ತಮುತ್ತ ಯಾರು ಹೋಗ್ಬೇಡಿ. ಸಿಟಿಯಿಂದ ಒಬ್ಬ ರೋಹಿತ್ ಅಂತ ಒಂದು ಹುಡುಗ ಹೋಗ್ತಾನೆ ಊರಿಗೆ. ಅವನ್ ಕೆಲ್ಸ ಆಗಿರುತ್ತೆ ಈ ಗೋಸ್ಟ್ ಹಂಟಿಂಗ್ ಆರ್ ಎನಿ ಫಿಲಮ್ ಮೇಕಿಂಗ್, ಡಾಕ್ಯುಮೆಂಟ್ರಿ ಮೇಕಿಂಗ್, ಎಕ್ಸ್ಪೋಸ್ ಮಾಡೋದೇ ಅವನ್ ಜಾಬ್ ಆಗಿರುತ್ತೆ. ಅವನ ಊರಿಗೆ ಹೋಗ್ತಾನೆ. ಊರ ಹತ್ರ ಇರೋ ಜನರಲ್ಲೆಲ್ಲ ವಿಚಾರಿಸ್ತಾನೆ, ಏನಿದೆ ದೇವಸ್ಥಾನ ತುಂಬಾ ಚೆನ್ನಾಗಿದೆ, ಹಳೇದಾಗಿದೆ, ಎಷ್ಟು ವರ್ಷದ ಇತಿಹಾಸ ಅಂತ. ಅವ್ರಿಗೆ ತೋಚದಂಗೆ ಎಲ್ಲರೂ ಒಂದೊಂದು ಸ್ಟೋರಿ ಹೇಳ್ತಾರೆ. ಆದ್ರೆ ಸ್ಟೋರಿ ಹೇಳೋರೆಲ್ಲರೂ ಹೇಳಿದ ಒಂದೇ ಮಾತು, 12 ಗಂಟೆ ಸಮಯಕ್ಕೆ ಆ ದೇವಸ್ಥಾನ ಸುತ್ತಮುತ್ತ ಸುಳಿಲೇಬೇಡಿ ಅಂತ. ಇದನ್ನ ಕೇಳಿದ್ ರೋಹಿತ್ಗೆ ತುಂಬಾ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಏನಿದೆ, ಏನ್ ಕತೆ ಅಂತ ವಿಚಾರಿಸ್ಲೇಬೇಕು. ಬಿಕಾಸ್ ಅವನ್ ಜಾಬ್ ಇದೇ ಆಗಿರೋದ್ರಿಂದ ಒಳ್ಳೆ ಕಂಟೆಂಟ್ ಸಿಕ್ತು ಅಂತ ಹಿಲ್ ವೇಟ್ ಫಾರ್ ದಟ್ ನೈಟ್. ಸಮಯ 11:45 ಆಗತ್ತೆ. ಅವ್ನ್ ದೇವಸ್ಥಾನದ ಹತ್ರ ಹೋಗ್ತಾನೆ. ಸೊ ಲೈಟ್ ಆಗಿ ಬ್ರೀಸ್ ಸ್ಟಾರ್ಟ್ ಆಗತ್ತೆ. ಅಂತ ತಣ್ಣಗಿರೋ ಗಾಳಿ ಜೋರಾಗಿ ಬೀಸುತ್ತೆ. ಎಲೆಗಳೆಲ್ಲ ಉದುರ್ತಾ ಇರತ್ತೆ, ಎಲೆಗಳೆಲ್ಲ ಶಬ್ದ ಮಾಡ್ತಾ ಇರತ್ತೆ. ಒಂದು ಕಂಪ್ಲೀಟ್ ಸೈಲೆನ್ಸ್ ಸ್ಟಾರ್ಟ್ ಆಗತ್ತೆ. ಟೈಮ್ ನೋಡ್ತಾನೆ, ಗಂಟೆ 11:58 ಆಗಿರುತ್ತೆ. ಇನ್ನೇನು 2 ನಿಮಿಷ ಪೆಂಡಿಂಗ್ ಇರುತ್ತೆ. ಸಡನ್ ಆಗಿ ದೇವಸ್ಥಾನದಿಂದ ಗಂಟೆ ಹೊಡೆಯೋ ಶಬ್ದ ಕೇಳಿಸುತ್ತೆ. ಗಂಟೆ ಹೊಡೆಯೋ ಶಬ್ದ ಹೇಗಿರುತ್ತೆ ಅಂದ್ರೆ ಫೋರ್ಸ್ಫುಲ್ ಆಗಿ ಯಾರೋ ಹೊಡಿತಾ ಇರೋದು, ಇನ್ ದ ಸೇಮ್ ಟ್ಯೂನ್ ಹೊಡಿತಾ ಇರೋದು ಅಂತಾನೆ ಅನ್ಸುತ್ತೆ. ಭಯ ಪಡ್ತೀರಾ ಅವನ ಎಕ್ಸೈಟ್ಮೆಂಟ್ ಜಾಸ್ತಿ ಆಗಿ ಕ್ಯಾಮ್ರಾ ಝೂಮ್ ಮಾಡ್ತಾನೆ. ಕ್ಯಾಮ್ರಾ ಝೂಮ್ ಮಾಡಿದಾಗ ಅವನು ಕಾಣಿಸಿದ್ದು ಡಾರ್ಕ್ ಶ್ಯಾಡೋ ರೋಪ್ ನ ಇಟ್ಕೊಂಡು ಎಳಿತಾ ಇರೋದು. ಅಂದ್ರೆ ಗಂಟೆ ಹೊಡಿತಾ ಇರೋದನ್ನ ಕಾಣಿಸುತ್ತೆ. ಹತ್ರ ಹೋಗಿ ನೋಡ್ತಾನೆ, ಏನು ಕಾಣಲ್ಲ. ಇನ್ನೂ ಹತ್ರ ಹೋಗಿ ನೋಡ್ತಾನೆ, ಕ್ಯಾಮ್ರಾಸ್ ಎಲ್ಲ ಆಫ್ ಮಾಡಿ. ಸೀಲಿಂಗ್ ಇದ್ದಿದ್ ಗಂಟೆ ಅದ್ಲೇ ಇರುತ್ತೆ. ದೇರ್ ಈಸ್ ನೋ ಆಕ್ಷನ್. ಅಲ್ಲಿ ಯಾರು ಇರಲ್ಲ. ಸುತ್ತಮುತ್ತ ಎಲ್ಲ ನೋಡ್ತಾನೆ. ಸ್ವಲ್ಪ ಗಂಟೆ ಹತ್ರ ಹೋಗ್ತಾನೆ, ಅವನ್ಗೇನು ಕಾಣಲ್ಲ. ಅವನು ಕೇಳಿಸೋದು ಒಂದೇ ಶಬ್ದ, ಟೈಮ್ ಆಯ್ತು. ಸ್ವಲ್ಪ ಕನ್ಫ್ಯೂಸ್, ಸ್ವಲ್ಪ ಭಯ ಆಗಿ ಅವನ್ಗೆ ಹಿಂದೆ ತಿರುಗಿ ನೋಡ್ತಾನೆ, ಯಾರು ಇರಲ್ಲ. ಅಲ್ಲಿಂದ ಸೀದಾ ಅವನ್ ಸ್ಟೇಗೆ ಹೋಗ್ತಾನೆ. ನೆಕ್ಸ್ಟ್ ಡೇ ಹಿ ವಾಸ್ ವೇಟಿಂಗ್ ಫಾರ್ ದಟ್ ಸೇಮ್ ಟೈಮ್. ಬಟ್ ಇದಕ್ ಮುಂಚೆ ಊರಲ್ಲಿರೋರ ಹತ್ರ ಎಲ್ಲ ಈ ವಿಡಿಯೋ ಕ್ಲಿಪ್ಸ್ ತೋರಿಸ್ತಾನೆ. ಯಾರಿಗೂ ಅಷ್ಟು ಕ್ಲಿಯರ್ ಆಗಿ ಕಾಣಿಸಿರಲ್ಲ. ಒಂದ್ ಅಜ್ಜಿ ಮಾತ್ರ ಅದನ್ನ ನೋಡಿ ಇನ್ ಮುಂದೆ ಗಂಟೆ ಹೊಡೆಯೋರು ಆಯ್ಕೆ ಆಗಿದ್ದಾರೆ ಅಂತ. ಯಾರಿಗೂ ಏನು ಅರ್ಥ ಆಗಲ್ಲ. ರೋಹಿತ್ಗೂ ಅರ್ಥ ಆಗಲ್ಲ. ರೋಹಿತ್ ಮೈಂಡ್ ಎಲ್ಲ ಆ ಗಂಟೆ ಶಬ್ದ ಯಾರು ಮಾಡ್ತಿದ್ದಾರೆ ಅನ್ನೋದ್ರ ಮೇಲೆ ಇರುತ್ತೆ. ಸೊ ಅವ್ನ್ ರೂಮ್ಗೆ ಹೋಗಿ ರೆಸ್ಟ್ ಮಾಡ್ತಾ ಇರ್ತಾನೆ. ಹಿ ವಾಸ್ ವೇಟಿಂಗ್ ಫಾರ್ ದಟ್ ಟೈಮ್. 11:45 ಆಗತ್ತೆ. ಅವನ್ ಎದೊಳ್ತಾನೆ. ಗಂಟೆ ಶಬ್ದ ಜಾಸ್ತಿ ಆಗತ್ತೆ. ಸ್ವಲ್ಪ ಭಯ ಬಿದ್ದು ಮುಂದೆ ಹೋಗ್ತಾನೆ. ಸಡನ್ ಆಗಿ ಅವನು ಬೆಡ್ ಇಂದ ಎದೊಳ್ತಾನೆ. ದೇವಸ್ಥಾನ ಹತ್ರ ಹೋಗಿರಲ್ಲ. ಟೈಮ್ 11:59 ಆಗಿರುತ್ತೆ. ಸೊ ಈ ಸರ್ತಿ ಗಂಟೆ ಶಬ್ದ ದೇವಸ್ಥಾನದಿಂದ ಅಲ್ದೆ ಇವನ ಅಕ್ಕಪಕ್ಕನೆ ಬರ್ತಿತ್ತು. ಗಂಟೆ ಶಬ್ದ ತುಂಬಾ ವಿಪರೀತ ಜೋರಾಯ್ತು. ಏನಿದು ಅಂತ ಹಿಂದೆ ತಿರುಗಿ ನೋಡ್ತಾನೆ, ಏನೂ ಇರಲ್ಲ. ಅವನ ಹತ್ರ ಇರೋ ಕ್ಯಾಮ್ರಾ ತಗೊಳಕ್ ನೋಡ್ತಾನೆ. ಬಟ್ ಅದೆಲ್ಲ ಚದ್ರ ಭದ್ರ ಅಲ್ಲೋಲ ಕಲ್ಲೋಲ ಆಗಿರುತ್ತೆ. ಆಟೋಮೆಟಿಕಲಿ ಕ್ಯಾಮ್ರಾ ರೆಕಾರ್ಡಿಂಗ್ ಮೋಡ್ ಅಲ್ಲಿ ಇರುತ್ತೆ. ಗಂಟೆ ಶಬ್ದ ಜಾಸ್ತಿ ಆಗಿದ್ದಾಗ ಹಿಂದೆ ತಿರುಗಿ ನೋಡ್ತಾನೆ. ಅವನ್ಗೆ ಇಲ್ಲಿ ಕಾಣಿಸಿದ್ದೇ ಬೇರೆ. ಒಂದು ಲಾಂಗ್ ಹ್ಯಾಂಡ್ಸ್, ಅನ್ಯೂಶುವಲ್ ಹ್ಯೂಮನ್ ಶೇಪ್. ಅದು ಹ್ಯೂಮನ್ ತರ ಇರ್ಲಿಲ್ಲ. ಸ್ವಲ್ಪ ಗಾಬರಿ ಆಗ್ತಾನೆ. ಆಮೇಲೆ ಅವನ್ಗೆ ಮತ್ತೆ ಇನ್ನೊಂದು ವಾಯ್ಸ್ ಕೇಳುತ್ತೆ, ಟೈಮ್ ಆಯ್ತು. ಅಲ್ಲಿಂದ ಸ್ವಲ್ಪ ಅವನ್ ಹಂಗೆ ಗಾಬರಿ ಆಗ್ತಾನೆ. ಆ ಗಂಟೆ ನೋಡ್ಕೊಂಡು ಹಂಗೆ ಫ್ರೀಸ್ ಆಗಿ ನಿಂತ್ಕೊಂತಾನೆ. ಹಿಂಗೆ ಕ್ಯಾಮ್ರಾ ಗ್ಲಿಚ್ ಆಗಿ ಆಫ್ ಆಗುತ್ತೆ. ಬಟ್ ಮಾರನೇ ದಿನ ಈ ಊರಿಗೆ ಬಂದಿದ್ದ ಹುಡುಗ ಎಲ್ಲೋದ ಅಂತ ಚೆಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ವಿಲೇಜ್ ಪೀಪಲ್ಸ್. ಅವನಿದ್ದಿದ್ದ ಜಾಗಕ್ಕೆ ಹೋಗ್ತಾರೆ. ಅವನಿದ್ದಿದ್ದ ವಸ್ತುಗಳೆಲ್ಲ ಅಲ್ಲೇ ಇರುತ್ತೆ. ಆದ್ರೆ ರೋಹಿತ್ ಇರಲ್ಲ. ರೋಹಿತ್ ಮನೇಲಿರೋ ಕ್ಯಾಮ್ರಾನ ಚೆಕ್ ಮಾಡ್ತಾರೆ. ಕ್ಯಾಮ್ರಾ ಅಲ್ಲಿ ಒಂದು ವಿಡಿಯೋ ಸಿಗುತ್ತೆ. ಆ ವಿಡಿಯೋ ಅಲ್ಲಿ ನೋಡಿದ್ದೇನಂದ್ರೆ ಜನರಿಗೆ ಕಾಣಿಸಿದ್ದು ಗಂಟೆ ಕಾಣಿಸ್ತಾ ಇದೆ. ಗಂಟೆ ಶಬ್ದ ಕೂಡ ಕಾಣಿಸ್ತಾ ಇದೆ. ಆದ್ರೆ ಗಂಟೆ ಹೊಡಿತಾ ಇದ್ದಿದ್ದು ರೋಹಿತ್. ಇದನ್ನ ನೋಡಿ ಶಾಕ್ ಆಗ್ತಾರೆ. ಆ ಅಜ್ಜಿ ಹತ್ರ ಹೋಗ್ತಾರೆ, ಏನಿದು ಅಂತ ಕೇಳ್ತಾರೆ. ನಾನು ಅವತ್ತೇ ಹೇಳದ್ನಲ್ಲ ಆಯ್ಕೆ ಆಗಿರುತ್ತೆ ಅಂತ. ಆಯ್ಕೆ ಆಗಿದೆ. ಇನ್ ಮುಂದೆ ಗಂಟೆ ಹೊಡಿಯೋರು ಆಯ್ಕೆ ಆಗಿದ್ದಾರೆ ಅಂತ. ಸೊ ಇದನ್ನೆಲ್ಲ ಕೇಳಿಸ್ಕೊಂಡಿದ್ ವಿಲೇಜ್ ಪೀಪಲ್ಸ್, ಇದೆಲ್ಲ ಜಾಸ್ತಿ ತಲೆಗೆ ತಗೊಂಡ್ರೆ ನಮ್ಗೇನಾರು ಎಫೆಕ್ಟ್ ಆಗತ್ತೆ ಅಂತ 12 ಗಂಟೆ ಆಗತ್ತೆ. ಗಂಟೆ ಶಬ್ದ ಆಗತ್ತೆ. ಊರಿನ ಜನರು ಅವ್ರ ಪಾಡಿಗೆ ಅವ್ರು ಇರ್ತಾರೆ.